guys, welcome back to my channel Hima World. Have some patience. ಸೊ ಈ ವಿಡಿಯೋ ಏನು ಅಂತ ಆಲ್ರೆಡಿ ಟೈಟಲಲ್ಲಿ ತಮ್ಮನೇನಲ್ಲಿ ನೋಡೇ ಇರ್ತೀರಾ. ಬೈಯಿಂಗ್ ಐಪ್ಯಾಡ್. ಇಟ್ಸ್ ಇನ್ ಮೈ ವಿಷನ್ ಬೋರ್ಡ್ ಫ್ರಮ್ ಲಾಂಗ್ ಟೈಮ್. ಆ್ಯಕ್ಚುಲಿ ಲ್ಯಾಪ್ಟಾಪ್ ಅಂದ್ಕೊಂಡಿದ್ದೆ, ಬಟ್ ಯಾಕೋ ಗೊತ್ತಿಲ್ಲ, ಈ ನಡುವೆ ಸಿಕ್ಕಾಪಟ್ಟೆ ಲವ್ ಆಗಿಬಿಟ್ಟೈತೆ ಟ್ಯಾಬ್ ಮೇಲೆ. ಸೊ ಐ ಆಮ್ ಗೆಟಿಂಗ್ ಅ ಟ್ಯಾಬ್. ಕಲರ್ ಏನು, ಯಾವ ಟ್ಯಾಬ್ ಅಂತೆಲ್ಲನೂ ಫರ್ದರಾಗಿ ನೀವೇ ನೋಡ್ಕೊಂಡು ಹೋಗ್ತೀರಾ. ಬಟ್ ಐ ಆಮ್ ಟೂ ಎಕ್ಸೈಟೆಡ್ ಗೈಸ್. ಬೇಜಾನ್ ಆಕ್ಸೆಸರೀಸ್ ಗ್ಯಾಡ್ಜೆಟ್ಸ್ ತೊಗೋತಾ ಇದ್ದೀನಿ, ಲೈಕ್ ಏನೋ ವಿಡಿಯೋ ಮಾಡಿ ತಗೋಣ ಅಂತ. ಬಟ್ ಯಾಕೋ ಟೈಮೇ ಕುದುರ್ತಿರಲಿಲ್ಲ. ಬಟ್ ದಿಸ್ ಇಯರ್ ಈಸ್ ಗೋಯಿಂಗ್ ಟು ಬಿ ಲೈಕ್ ಬೆಸ್ಟ್ ಇಯರ್. ಐ ಆಮ್ ಗಿವಿಂಗ್ ಮೋರ್ ವೀಡಿಯೋಸ್, ಐ ಆಮ್ ಗೆಟಿಂಗ್ ಮೋರ್ ಐಡಿಯಾಸ್. ಲೈಕ್ ತುಂಬ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ನನ್ನ ಎಕ್ಸೈಟ್ಮೆಂಟ್ಗೆಲ್ಲ ರೀಸನ್ ಏನು ಅಂತ ನೀವು ಫುಲ್ ವೀಡಿಯೋ ನೋಡ್ಕೊಂಬಂದ್ಬಿಡಿ. ದೆನ್ ಐ ವಿಲ್ ಕಂಟಿನ್ಯೂ ದಿಸ್ ವ್ಲಾಗ್. ಸೊ ಸ್ಟೇ ಟ್ಯೂನ್ಡ್ ಗೈಸ್, ಸ್ಟೇ ಟ್ಯೂನ್ಡ್. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ಕ್ವಿಕ್ ಅಪ್ಡೇಟ್. ನಾನು ಐಪ್ಯಾಡ್ ತೊಗೋಬೇಕಂತ ಅಂದ್ಕೊಂಡು ಡೇಟ್ ಬಂದು 15th of June, ಮಂಡೇ, ಓಕೆನಾ. ಬಟ್ ಅದಕ್ಕೆ ಅಂತ ಒಂದು ಕೇಸ್ ಆರ್ಡರ್ ಮಾಡಿದ್ದೆ. ಇದು ಬಂದು 14th of June ಆರ್ಡರ್ ಮಾಡಿದ್ದೆ. ಲೈಕ್ ನಾಳೆ ಐಪ್ಯಾಡ್ ತೊಗೋತೀನಿ ಅಂತ ಇವತ್ತೇ ಕೇಸ್ ಆರ್ಡರ್ ಮಾಡಿದೆ. ದಿಸ್ ಈಸ್ ದ ಬೆಸ್ಟ್ ಕ್ಯೂಟ್ ಕೇಸ್ ಎವರ್. ತುಂಬ ಕ್ಯೂಟಾಗಿದೆ. ಸೊ ನಿಮಗೆಲ್ಲ ಗೊತ್ತೇ ಇದೆ ನನಗೆ ಕ್ಯೂಟ್ ಥಿಂಗ್ಸ್ ಅಂದ್ರೆಲ್ಲ ಇಷ್ಟ ಅಂತ. ಆ್ಯಂಡ್ ಆಲ್ಸೋ ಗರ್ಲಿ ವೈಬ್ಸ್ ಇರಬೇಕು. ನಾನು ಯಾವತ್ತೇ ಆಗಲಿ ಪ್ರಾಡಕ್ಟ್ ತಗೊಳಕ್ಕೆ ಮುಂಚೆನೇ ಅದಕ್ಕೆ ಕೇಸ್ಗಳು, ಬ್ಯಾಕ್ ಕವರ್ಗಳು, ಆಮೇಲೆ ಚಾರ್ಜರ್ ಕೇಸ್ ಎಲ್ಲ ನೋಡಿಟ್ಬಿಟ್ಟಿರ್ತೀನಿ. ಸೊ ಫಾರ್ ದ ಫಸ್ಟ್ ಕೇಸ್ ತೊಗೊಬಿಟ್ಟಿದ್ದೀನಿ. ಆಮೇಲೆ ಸಂಜೆ ಹೋಗಿ ಐಪ್ಯಾಡ್ ತೊಗೋತೀನಿ. ಸೊ ಎಕ್ಸೈಟೆಡ್ ಅಗೇನ್. ಯು ಕ್ಯಾನ್ ಸಿ ಮೈ ಫೇಸ್ ಲೈಕ್ ಹೌ ಎಕ್ಸೈಟೆಡ್ ಐ ಆಮ್ ಅಂತ. ಸೊ ಗೈಸ್, ವಿಶ್ ಮಿ ಲಕ್ ಫಾರ್ ಎವ್ರಿಥಿಂಗ್ ವಾಟ್ ಐ ಆಮ್ ಡ್ರೀಮಿಂಗ್ ಆಫ್. ದೆನ್ ಕಂಟಿನ್ಯೂಸ್ ವ್ಲಾಗ್. ಈ ವಿಡಿಯೋ ಯಾವಾಗ ಶೂಟ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ. ಅಂದರೆ ಒನ್ ಡೇ ಇದೆ, ಆವಾಗ ಒಂಚೂರು ವಿಡಿಯೋ ಮಾಡ್ತಾಯಿದ್ದೀನಿ. ಐಪ್ಯಾಡ್ ತೊಗೊತಾ ಇದ್ದೀನಿ ಅನ್ನೋ ಖುಷಿಗೆ ನನಗೆ ಜ್ವರನೇ ಬಂದುಬಿಟ್ಟೈತೆ ಗೈಸ್. ಬಂದುಬಿಟ್ಟಿದೆ. ಲೈಕ್ ನಂಗೆ ಗೊತ್ತಾಗ್ತೈತೆ, ಲೈಕ್ ಐ ಕ್ಯಾನ್ ಸೆನ್ಸ್ ಇಟ್. ನನಗೆ ಫುಲ್ ಬಾಡಿ ಪೇನು, ಫೀವರು, ಕೋಲ್ಡು ಎಲ್ಲ ಆಗಿದೆ. ಬಟ್ ಸ್ಟಿಲ್ ಐ ವಾಂಟ್ ಟು ಟೇಕ್ ಟುಡೇ. ಅದಕ್ಕೆ ನಾನು ಇವತ್ತು ಹೋಗ್ತೀನಿ ಅಟ್ ಎನಿ ಕಾಸ್ಟ್. ಸೊ ಎಲ್ಲಿ ತೊಗೊತೀನಿ ಏನು ಅಂತೆಲ್ಲ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿರಿ. ಬಟ್ ಸ್ಟಿಲ್ ಐ ವಾಂಟೆಡ್ ಟು ಅಪ್ಡೇಟ್ ದಟ್ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಗೈಸ್. ಬಟ್ ಸ್ಟಿಲ್ ಐ ವಾಂಟ್ ಟು ಬೈ ಇಟ್. ನಾನು ಒಬ್ಬಳೇ ಪ್ರಪಂಚದಲ್ಲಿ ಹಿಂಗೆ ಇಲ್ಲ, ಎಲ್ಲರೂ ಹಿಂಗೆ ಇರ್ತಾರಂತ ನನಗೂ ಗೊತ್ತಿಲ್ಲ. ಲೈಕ್ ಐ ಕ್ಯಾನ್ ಟೇಕ್ ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ ಆಲ್ಸೋ. ಬಟ್ ನಾನು ಹೇಗೆ ಅಂದರೆ ತೊಗೋಬೇಕು ಅಂದ್ಕೊಂಡೆ ತೊಗೋಬೇಕೆ, ಇಲ್ಲ ನಂಗೆ ನಿದ್ದೆನೇ ಬರಲ್ಲ. ಸೊ ತಗೊಬಿಡೋಣ ಇವತ್ತು. ಓಕೆ, ತಗೊಂಬಿಡೋಣ. ಸೊ ಫೈನಲಿ ಇಟ್ಸ್ ಟೈಮ್ ಟು ಗೋ ಔಟ್ ಫಾರ್ ಶಾಪಿಂಗ್. ಆ್ಯಕ್ಚುಲಿ ಒಂದು ಟೈಮ್ ಎಷ್ಟು ಗೊತ್ತಾ, ಆಲ್ಮೋಸ್ಟ್ 7. ನೌ ಐ ಆಮ್ ಗೋಯಿಂಗ್ ಟು ಬೈ ಮೈ ಡ್ರೀಮ್ ಟ್ಯಾಬ್. ಇಲ್ಲಿ ತುಂಬ ಜನ ಇರೋದಕ್ಕೆ ನಾನು ಏನು ಮಾತಾಡ್ತಾ ಇಲ್ಲ, ಸ್ವಲ್ಪ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಆ್ಯಂಡ್ ಗೆಟ್ ಮೈ ಸಿಲ್ವರಿ. ಸೊ ಹೇಳಿದೆ ಅಲ್ಲ, 7 ಆಗೋಗಿತ್ತು. ಸೊ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡೆ. ನಾನು, ಮಮ್ಮಿ, ನನ್ನ ಮಗಳು ಎಲ್ಲ ರೆಡಿ ಆಗಿಬಿಟ್ಟಿದ್ದೀವಿ. ಲೈಕ್ ಏನೋ 3 ಜನಕ್ಕೆ ಫುಲ್ ಎಕ್ಸೈಟ್ಮೆಂಟು ಟ್ಯಾಬ್ ತೊಗೋತಾ ಇದ್ದೀವಿ ಅಂತ. ಒಬ್ಬೊಬ್ರಿಗೆ ಒಂದೊಂದು ರೀಸನ್. ಸೊ ನಾನು ಹೋಗಿದ್ದಿದ್ದು ಯಲಹಂಕ ಅಲ್ಲಿರೋ iPlanet ಬಿಕಾಸ್ ಕ್ರೋಮಾದಲ್ಲಿ 256 GB ಅವೈಲೇಬಲ್ ಇರಲಿಲ್ಲ. ಲೈಕ್ ವಾಟ್ ಐ ವಾಂಟೆಡ್, ಅದಕ್ಕಾಗಿ ಕ್ರೋಮಾಗೋದೆ. ಯು ಕ್ಯಾನ್ ಸಿ ಹರ್ ಹ್ಯಾಪಿನೆಸ್, ಎಷ್ಟು ಖುಷಿಯಾಗಿದ್ದಾಳೆ, ಎಷ್ಟು ಎಕ್ಸೈಟ್ ಆಗಿದ್ದಾಳೆ ಅಂತ. ಸೊ ಯಾ, ಐ ಆಮ್ ಬೈಯಿಂಗ್ ದಿಸ್ ಗೈಸ್, ಬಟ್ ಇಟ್ ವಾಸ್ ಸಚ್ ಅ ಲಾಂಗ್ ಪ್ರೋಸೆಸ್. ಈ EMI ಥಿಂಗು, ಇನ್ನೊಂದು ಮತ್ತೊಂದು ಎಲ್ಲ ಆ ಥರ ಲಾಂಗ್ ಪ್ರೋಸೆಸ್ ಆಯಿತು. ಆ್ಯಂಡ್ ನನಗೆ ಇದು ಕೂಡ ತುಂಬ ಇಷ್ಟ ಆಯಿತು, ಲೈಕ್ ಮ್ಯಾಕ್ಬುಕ್ ನಿಯೋ. ಬಟ್ ಪ್ರೈಸ್ ಮೇಲೆ ಸಾಕು, ಇವಾಗ ಟ್ಯಾಬ್ ತೊಗೊಳ್ಳೋಣ, ಫ್ಯೂಚರ್ ಬೇಕಾದರೆ ಲ್ಯಾಪ್ಟಾಪ್ ನೋಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಸ್ಟೋರಲ್ಲಿ ಏನೇನಿದೆ ಅಂತ ಒಂದು ರೌಂಡ್ ಹಾಕೊಂಬಂದ್ಬಿಡೋಣ ಅಂತ ಅಂದ್ಕೊಂಡು ಎಲ್ಲ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಆ್ಯಂಡ್ ಆಲ್ಸೋ ನಿಮಗೆ ಯಾವ್ಯಾವ ಥರ ವಿಡಿಯೋ ಬೇಕು ಅಂತ ಹೇಳಿ ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಆ್ಯಂಡ್ ಇರೋದ್ರಲ್ಲೇ ದೊಡ್ಡ ಡೆಸ್ಕ್ಟಾಪ್ ಅಂದರೆ ಇದು, ಅದಕ್ಕೆ ಅದನ್ನು ನೋಡ್ತಾ ಇದ್ಲು. ಲೈಕ್ ಶೀ ಈಸ್ ದ ಹ್ಯಾಪಿಯೆಸ್ಟ್ ಕಿಡ್ ನಾವು, ಹ್ಯಾಪಿಯೆಸ್ಟ್. ಬಿಕಾಸ್ ಅದೇನೋ ಗೊತ್ತಿಲ್ಲ, ಟ್ಯಾಬ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಟ್ಯಾಬ್ ಅನ್ನೋದು ರೀಸೆಂಟಾಗಿ ಗೊತ್ತಾಯ್ತು. ಈಗ ಮಕ್ಕಳಿಗೆಲ್ಲ ಮುಂಚೆನೇ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಅವಾಗೆ ಕತ್ತಲಲ್ಲಿ ವೀಡಿಯೋ ಮಾಡ್ಕೊಂಡಿದ್ನಲ್ಲ, ಬೆಳಕಲ್ಲಿ ಕೂಡ ಆ ಥರ ಎಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಎಲ್ಲ ಆದಮೇಲೆ ಆಗಿಲ್ಲ ಅಂತ ಗೊತ್ತಾದಮೇಲೆ ನನ್ನ ತಂಗಿನ ಕರೆಸಿ ನಾನು ಟ್ಯಾಬ್ ತೊಗೊಬೇಕಾಯ್ತು. ಸೊ ದಿಸ್ ಇಸ್ ವಾಟ್ ದ ಟ್ಯಾಬ್ ಲುಕ್ ಲೈಕ್. ಏನು ಗೊತ್ತಾ, ನಾನು ಇದನ್ನು ಇವಾಗ ಬಂದು ನೋಡ್ತಾ ಇದ್ದೀನಿ. ಅಲ್ಲಿರೋ ಕಲರ್ಸ್ ಬಂದ್ಬಿಟ್ಟು ಟ್ಯಾಬ್ ಕಲರ್ಸ್ ಅಂತ. ನಾನು ಅಷ್ಟೊಂದು ಡೀಪಾಗಿ ಏನು ಅಬ್ಸರ್ವ್ ಮಾಡಿ ಎಲ್ಲ ನೋಟಿಸ್ ಮಾಡಲ್ಲ. ಇಲ್ಲಿಗೆ ಬಂದಮೇಲೆ ಎಡಿಟ್ ಮಾಡುವಾಗ ಅಂದ್ಕೊಂಡೆ, ಯಾಕೆ ಇದು ಈ ಕಲರ್ ಆಗೈತೆ ಅಂದರೆ, ಓ ಆ ಕಲರ್ ಬರುತ್ತೆ ಅಂತ ಐತೆ ಅಂದ್ಕೊಂಡ್ವಿ. ಸೊ ಕಮಿಂಗ್ ಟು ದಿ ಬೆಸ್ಟ್ ಪಾರ್ಟ್ ಆಫ್ ಮೈ ವಿಡಿಯೋ, ಲೈಕ್ ಅನ್ಬಾಕ್ಸಿಂಗ್. ಸೊ ಇದಕ್ಕೆ ನಾನು ಎಷ್ಟು ಎಕ್ಸೈಟ್ ಆಗಿದ್ದೀನೋ ನನ್ನ ಮಗಳು ಕೂಡ ಅಷ್ಟೇ ಎಕ್ಸೈಟ್ ಆಗಿದ್ಲು. ಅದಕ್ಕೆ ಫಸ್ಟ್ ಟೈಮ್ ನಾವಿಬ್ಬರು ಕೂಡ ಸೇರಿ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಏನು ಗೊತ್ತಾ, ನಾನು ಪರ್ಸ್ನಲಾಗಿ ನೋಟಿಸ್ ಮಾಡಿರೋದು, ನಾನು ಕ್ರೋಮಾಗೆ ಹೋದಾಗ ಅಂದರೆ ಐಫೋನ್ ತೊಗೊಂಡಾಗ ಯಾರಾದರೂ ಅನ್ಬಾಕ್ಸ್ ಮಾಡ್ತಾ ಇರಲಿ, ಪಕ್ಕದಲ್ಲಿರೋರು ಎಲ್ಲರೂ ನೋಡ್ತಾರೆ. ಹಾಗೇನೆ ನಾನು ಕೂಡ ಬೇರೆಯವ್ರದ್ದೆಲ್ಲ ನೋಡ್ತಾ ಇದ್ದೆ, ಹೆಂಗೆ ಓಪನ್ ಮಾಡ್ತಾರೆ, ಎಷ್ಟು ಖುಷಿಯಾಗಿರ್ತಾರೆ. ಲೈಕ್ ಏನೋ ಅವ್ರು ಖುಷಿ ಪಡ್ತಾರೆ, ನಮಗೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಇಲ್ಲೂ ಅಷ್ಟೇ, ನಾನು ಅನ್ಬಾಕ್ಸ್ ಮಾಡೋವಾಗ ಅಲ್ಲೆಲ್ಲ ಇರೋರು ನೋಡ್ತಾಯಿದ್ರು. ಒಂಥರ ಪ್ರೌಡ್ ಮೂಮೆಂಟ್, ಒಂಥರ ಖುಷಿ, ಏನೋ ಸ್ಯಾಟಿಸ್ಫ್ಯಾಕ್ಷನ್. ಬಿಕಾಸ್ ನಮ್ಗೇನು ಬೇಕೋ ಅದು ನಾವು ತೊಗೊತಾ ಇದ್ದರೆ ಒಂಥರ ಮನ್ಸಿಗೆ ಖುಷಿ ಆಗುತ್ತಲ್ಲ, ಆ ಥರ. ಸೊ ದ ಪಾರ್ಟ್ ಈಸ್ ಡನ್. ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟಲ್ಲಿ ಇವತ್ತು ನಾನು ತೊಗೊಳಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಫೈನಲಿ ತೊಗೊಂಡೆ. ಅದಾದಮೇಲೆ ಅವಳಿಗೆ ಬೇಜಾರಾಯಿತು, ಬಿಕಾಸ್ ಅವಳ ಕೈಗೆ ನಾನು ಕೊಟ್ಟಿರಲಿಲ್ಲ ಅಂತ. ಬಟ್ ಸೊ ಹೇಳಕ್ಕೆ ಕರ್ಕೊಂಬಂದೆ, ನಾನು ಬ್ಯಾಕ್ ಕೇಸು ಮತ್ತು ಸ್ಕ್ರೀನ್ ಗಾರ್ಡ್ ಎಲ್ಲ ಹಾಕಿದ್ಮೇಲೆ ನಿನಗೆ ಯೂಸ್ ಮಾಡೋಕ್ಕೆ ಪಕ್ಕ ಕೊಡ್ತೀನಿ, ಬಿಕಾಸ್ ಯು ನೋ ದಟ್. ಸೊ ಗೈಸ್, ಸೊ ಐಪ್ಯಾಡ್ ನಾನು ತೊಗೊಂಡಿದ್ರು, ಅದರಲ್ಲಿ ನಮ್ಮ ಮನೆಯವ್ರಿಗೆ ಎಲ್ಲರೂ ಖುಷಿ ಕೂಡ ಕಾಣ್ತಾ ಇತ್ತು ನನಗೆ. ಸೊ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡ್ತಾ ಇರಿ. ಐ ಆಮ್ ಸೋ ಹ್ಯಾಪಿ ವಿತ್ ಮೈ ಸಕ್ಸಸ್. ನನ್ನ ಖುಷಿ ನೋಡಿ ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಿ ಯು ನೆಕ್ಸ್ಟ್ ವಿಡಿಯೋ.